ಕಳೆದ ವರ್ಷ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಪಡಿಸಿದ್ದ ರಾಜ್ಯ ಸರ್ಕಾರದ ಆದೇಶನ ಹೈಕೋರ್ಟ್ ರದ್ದು ಮಾಡಿದ್ದಾರೆ. ಹೈಕೋರ್ಟ್ಗೆ ಹೋಗಿದ್ದರು, ಇವತ್ತು ಕೊಟ್ಟಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಮತ್ತು CM ಜೋಶಿ ಅವರು ವಿಭಾಗೀಯ ಪೀಠ ಕೊಟ್ಟಿದೆ, ಅವಕಾಶ ಕಲ್ಪಿಸಿದೆ. ಆದರೆ ಜಾಗರೂಕತೆ ಬಗ್ಗೆ ನಿಯಮಗಳನ್ನು ರೂಪಿಸಿ ಅಂತೆಲ್ಲ ಹೇಳಿದ್ದಾರೆ. ಓಕೆ, ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಾನು ಅದನ್ನು ಮಾತಾಡಿ ನೋಡಿ ನಿಯಮಾವಳಿ ರೂಪಿಸಿದ್ದೆ. ಸರಿಯಾಗಿ ಟೈಟ್ ಆಗಬೇಕು ಈ ನಿಯಮಾವಳಿ. ನಾಳೆ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಈಗ ನಮ್ದಲ್ಲ ಜವಾಬ್ದಾರಿ ಅಂತ ಕೈ ತೊಳ್ಕೊಳ್ಳೋಕೆ ಜಾಗ ಇರಬಾರ್ದು. ನಾನು ಈಗಲೇ ಹೇಳಿದ್ದೀನಿ, ಮಾನ್ಯ ಮಂತ್ರಿಗಳು ಒಂದು ವೇಳೆ ಆಗದೆ ಇದ್ದರೆ ಅಪೀಲ್ ಹೋಗಿ, ಬೇಕಾರೆ ನೀವು ಕೊಡಿ ಪರ್ಮಿಷನ್. ಯಾಕಂದರೆ ಟೆಕ್ನಾಲಜಿ ಮೂವ್ ಆದಂಗೆ ಸರ್ವೀಸಸ್ ಮೂವ್ ಆದಂಗೆ ಹೊಸ ಸರ್ವೀಸಸ್ ಬರುತ್ತೆ. ಬರಲಿ, ಜನಕ್ಕೆ ಲಾಭ ಆಗತ್ತೆ, ಕಡಿಮೆ ಆಗತ್ತೆ ಅಂದರೆ ಆಗಲಿ. ಬಟ್ ಬೈಕಲ್ಲಿ ಒಂದು ಡೇಂಜರ್ ಇದೆ. ಪರ್ಸನಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಹೇಳಕ್ಕೆ ಬರಲ್ಲ. ದೈಹಿಕವಾಗಿ ನಾನು ಹೇಳ್ತಿರೋದು ನಿಯಮ ಬರಬೇಕು. ಆ ನಿಯಮಕ್ಕೆ ಯಾರು ಹೊಣೆಗಾರರು ಈಗಲೇ ಬರಬೇಕು. ನಾಳೆ ಅದಾದ ಕೂಡಲೇ ಪೊಲೀಸಿನವರು ಏನು ಮಾಡುತ್ತಿದ್ದಾರೆ, ಸರ್ಕಾರ ಏನು ಮಾಡುತ್ತಿದೆ, ಈ ಪ್ರಶ್ನೆ ಬರಕೂಡದು. ಯಾಕಂದರೆ ಯಾವ ಪೊಲೀಸ್ನವ್ರಿಗೂ ಈ ಪ್ರಪಂಚದಲ್ಲಿ ಅದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ. ಯಾವ ಪೊಲೀಸ್ನವ್ರು ಕಂಪನಿನೇ ತಗೋಬೇಕಾ ಜವಾಬ್ದಾರಿ, ಅಥವಾ ಆ ಡ್ರೈವರ್ ತಗೋಬೇಕು, ಅವನು ರೈಡರ್ ತಗೋಬೇಕು, ಇಬ್ಬರೇ. ಇದು ಭಾಳ ಸ್ಟ್ರಿಕ್ಟಾಗಿ ಆಗಬೇಕಿದು. ಯಾಕಂದರೆ ಇದು ಬರುತ್ತೆ, ನನಗೆ ಗೊತ್ತಿದೆ ಏನು ಬರುತ್ತೆ ನೆಕ್ಸ್ಟ್ ಡ್ರಾಮಾ ಅಂತ. ಏನಾರು ಆಗಿಬಿಟ್ಟಾಗ ಅದರ ಹೆಣ್ಣುಮಗಳದ್ದು ಏನಾರು ಆಯಿತು ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಆಗೋದು ಬೇಡ, ಇಟ್ಕೊಳ್ಳೋಣ. ಏನು ಮಾಡ್ತಿದ್ದಾರೆ ಪೊಲೀಸರು? ಸ್ಟಾರ್ಟು ಏನು ಒಬ್ಬೊಬ್ಬ ಬೈಕಿಂದ ಏನು ಇದು ಸ್ಕೇಟಿಂಗ್ ಹಾಕೊಂಡು ಓಡೋಕ್ಕಾಗತ್ತಾ ಪೊಲೀಸ್ನವನು? ಆಗಲ್ಲ ಇದು. ಹಾಗಾಗಿ ಪೊಲೀಸು ಶುಡ್ ನಾಟ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಆದ ಮೇಲೆ ಪೊಲೀಸ್ನವ್ರು ಕ್ರಮ ತಗೊಳ್ಳೋದ್ರಲ್ಲಿ ವಿಳಂಬ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾ ಬೇಡ ಅಂದಿಲ್ಲ, ಏನಾರು ಆದರೆ ಕಂಪ್ಲೇಂಟ್ ಕೊಟ್ಟು ಅದೊಂದು ಆಗಬೇಕು. ನಂಬರ್ 2, ಈ ಬೈಕ್ ಟ್ಯಾಕ್ಸಿಗಳದ್ದು ಟ್ರಾಫಿಕ್ ಉಲ್ಲಂಘನೆಗಳು ಮತ್ತು ಬ್ಯಾಡ್ ರೈಡಿಂಗು ಹ್ಯಾಸ್ ಟು ಬಿ ಸಿವಿಯರ್ಲಿ ಪನಿಷ್ಡ್ ಬಿಕಾಸ್ ದೇರ್ ಇಸ್ ಅ ಪ್ಯಾಸೆಂಜರ್ ಬಿಹೈಂಡ್. ಹೌದು, ವೈಯಕ್ತಿಕವಾದರೆ ಸಾಯಿ ಹೋಗಿ ನಿನ್ನ ಜೀವ ನೀನು ಹಾಳು ಮಾಡ್ಕೊ ಹೋಗು ಅನ್ಬೋದು ನಾವು. ಇಲ್ಲಿ ದರ್ ಇಸ್ ಸಂಬಡಿ ಇನ್ ದ ಬ್ಯಾಕ್. ಅವ್ರ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೆ ಅವನೇ ಜವಾಬ್ದಾರಿ ಆಗಬೇಕು. ಅವನು ಮತ್ತೆ ಬಂದು ಇದು ಅವನು ಬಂದಿದ್ದರಿಂದ ಆಯಿತು, ಇದೆಲ್ಲ ಬುರುಡ ಬಿಡೋಂಗಿಲ್ಲ. 3ನೇದು ಭಾಳ ಇಂಪಾರ್ಟೆಂಟ್ ನನ್ನ ಪ್ರಕಾರದಲ್ಲಿ, ಅದು ನಾಳೆ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ಯಾರು ಕಾಂಪನ್ಸೇಷನ್ಸನ್ನು ಕೊಡ್ತಾರೆ, ಇಂಪಾರ್ಟೆಂಟ್. ನನಗೆ ಅದು ಒಂದು ಬೇಕು. ಹಾಗಾಗಿ ಟೈಟಾಗಿ ಮಾಡಬೇಕು, ಮಾಡಿ. ಯಾಕಂದರೆ ಅದರಿಂದ ಒಂದಷ್ಟು ಜನಕ್ಕೆ ಉದ್ಯೋಗನೂ ಸಿಗ್ಬೋದು, ಕೆಲವರಿಗೆ ಸಣ್ಣ ಪುಟ್ಟ ಡಿಸ್ಟೆನ್ಸಲ್ಲಿ ಹೋಗೋಕ್ಕೆ ಪಾಪ ಹೆಲ್ಪೂ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ ಅಲ್ವಾ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನ್ಯಾಯಾಲಯ ಪರ್ಮಿಷನ್ ಕೊಟ್ಬಿಡೋದು ಬೇರೆ. ನಾಳೆ ನ್ಯಾಯಾಲಯ ಇದಕ್ಕೆ ಆನ್ಸರ್ ಮಾಡುತ್ತಾ ನನಗೆ ಡೌಟ್ ಇದೆ. ರೂಲ್ ಫ್ರೇಮ್ ಇವ್ರಿಗೆ ಅದಕ್ಕೆ ರೂಲ್ ಫ್ರೇಮ್ ಇವ್ರು ಹೇಳಿದಾರಲ್ಲ, ಟೈಟಾಗಿ ಕರೆಕ್ಟಾಗಿ ಮಾಡಿ. 4 ದಿನ ಜಾಸ್ತಿ ಆದರೂ ಪರವಾಗಿಲ್ಲ, ಟೈಮು ತಗೊಳ್ಳಿ, ಏನು ದೇಶ ಬಿದ್ದೋಗಲ್ಲ. ಎಸ್, ಕುಡಿದು ವಾಹನ ಚಲಾವಣೆ ಮಾಡಿದ 11,500 ಶಾಲಾ ಬಸ್ ಏನಿದೆ ಆ DLಗಳನ್ನೆಲ್ಲ ಬೆಂಗಳೂರು ಪೊಲೀಸರು ರದ್ದು ಮಾಡಿದ್ದಾರೆ. ಶಾಲಾ ವಾಹನವೂ ಸೇರಿದಂತೆ ಇತರೆ ವಾಹನ ಸೇರಿದಂತೆ ಒಟ್ಟು 12,900 ವಾಹನಗಳನ್ನು ಗುರುತಿಸಿದ್ರು. ಅದರ ಪೈಕಿ ಈಗ 11,500 ವಾಹನಗಳ DL ಅನ್ನು ರದ್ದುಗೊಳಿಸಿದ್ದಾರೆ. ಪದೇ ಪದೇ ಈ ರೀತಿ ಆಗ್ತಾ ಇದ್ದನ್ನು ಪೊಲೀಸರು ಗಮನಿಸಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಾದ್ಯಂತವೂ ಕೂಡ ಇದೇ ರೀತಿಯಾಗಿ ಕಂಡು ಬಂದಿದ್ದು. ಒಟ್ಟು 5,110 ಶಾಲಾ ವಾಹನಗಳ ತಪಾಸಣೆ ಮಾಡಲಾಗಿದೆ. ಈ ಪೈಕಿ ಸುಮಾರು 26 ಶಾಲಾ ಬಸ್ ಚಾಲಕರನ್ನ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದ್ರು ಅನ್ನೋದು ಗೊತ್ತಾಗಿ ಕುಡಿದ ವಾಹನ ಚಲಾವಣೆ ಮಾಡಿದಂತಹ ಚಾಲಕರ DL ಅನ್ನು ರದ್ದುಗೊಳಿಸಿದೆ. RTOಗೆ ಈಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಯಾರ್ದು DL ನಾವು ಸಸ್ಪೆನ್ಷನ್ಗೆ ಕಳಿಸಿದ್ವಿ, ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಅದನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಲಾಸ್ಟ್ ಚೆಕ್ ಮಾಡಿದಾಗ ಸ್ಕೂಲಿಂದ ಕೂಡ ಕನ್ಸರ್ನ್ ಡ್ರೈವರ್ಸ್ ಯಾರಿದ್ರು ಅವ್ರನ್ನೂ ಕೂಡ ಅವರು ಸ್ಕೂಲಿಂದ ಕೆಲಸದಿಂದ ತೆಗೆದಾಕಿದ್ದಾರೆ. ಕಳೆದ ವರ್ಷ ಓಕೆ, ಇಲ್ಲಿ 2 ಸಮಸ್ಯೆ ಇದೆ. ಒಂದು, DL ಅನ್ನು ಅವನು ಬೇರೆ ಕಡೆಯಿಂದ ತರಬಾರ್ದು, ಮತ್ತೆ ಎಲ್ಲೋಯ್ತು ಅಂತ. ನಂಬರ್ 2, ಬೋಗಸ್ DLಗಳನ್ನ ಇಟ್ಕೊಂಡು ಅವನೇನಾದ್ರು ಮತ್ತೆ ತಗಲ್ಗಿಗಲ್ಕೊಂಡ್ರೆ ಅದಕ್ಕೊಂದು ಸ್ಪೆಷಲ್ ಕಾಯ್ದೆನೇ ತರಬೇಕು. ಜೀವಾವಧಿ ಶಿಕ್ಷೆ ಕೊಡಬೇಕು ಅವನಿಗೆ, ಮುಲಾಜಿಲ್ಲದೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕಾಗ. ಇದಕ್ಕೊಂದು ಕಾನೂನೇ ತರಬೇಕಾಗತ್ತೆ ನಾವು ಮೋಸ್ಟ್ಲಿ. ಹಾಗಾಗಿ ನೀವು ಕ್ಯಾನ್ಸಲ್ ಮಾಡಿದ್ವಿ ಅಂತ ಸಂಭ್ರಮ ಪಡಬೇಡಿ, ಗುಡ್ ವರ್ಕ್ ಮಾಡಿ, ಒಳ್ಳೆಯದು. ಅದರಲ್ಲೂ ಶಾಲಾ ಮಕ್ಕಳದ್ದಂತೂ ಫ್ಯಾಂಟಾಸ್ಟಿಕಲಿ ಗುಡ್ ವರ್ಕ್, ದಯವಿಟ್ಟು ಮಾಡಿ, ಬೇಡ ಅಂದಿಲ್ಲ. ಶಾಲಾ ಮಕ್ಕಳ ಬಸ್ಸನ್ನು ವಾಹನನ ಗುಂಡಾಕ್ಬಿಟ್ಟು ಓಡಿಸ್ತೀನಿ ಅನ್ನೋ ಒಂದೊಂದು ಬುರುಡೆನ ಬಂಡೆಗೆ ಜಜ್ಜಿ ಬಿಡಬೇಕು, ಹೇಳ್ತೀನಿ ಹಿಡ್ಕೊಂಡು ಅವನನ್ನು. ಅವನು ಮನುಷ್ಯನಾಗಕ್ಕೆ ಲಾಯಕ್ಕಲ್ಲ ಅವನು, ಯಾವ ಗಾಡಿ ಓಡಿಸೋಕ್ಕೂ ಲಾಯಕ್ಕಲ್ಲ. ಬಟ್ ಶಾಲಾ ಮಕ್ಕಳದಂತೂ ಡಬಲ್ ಲಾಯಕ್ಕಲ್ಲ ಅವನು. ಒಂದು ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್. ಇಲ್ದಿದ್ರೆ ನಿಮ್ಮ ಈ ಎಫರ್ಟ್ ಏನಿದೆ
ವೇಸ್ಟ್. ಅಷ್ಟೇ.